ನಮಸ್ಕಾರ. ಶ್ರೀ ಜ್ಞಾನೇಶ್ವರಿ ಶಿಕ್ಷಣ ಮಹಾವಿದ್ಯಾಲಯ ಪ್ರಸ್ತುತಪಡಿಸುವಂತಹ ಜ್ಞಾನವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಯಶಸ್ಸು ಎನ್ನುವುದು ಕೇವಲ ಅವಕಾಶಗಳಿಂದ ಮಾತ್ರವಲ್ಲ, ದೃಢ ಸಂಕಲ್ಪ, ನಿರಂತರ ಪ್ರಯತ್ನ ಮತ್ತು ಕಲಿಯುವ ಹಂಬಲದಿಂದ ನಿರ್ಮಾಣವಾಗುತ್ತದೆ ಎಂಬ ಮಾತಿನಂತೆ ಸಾಮಾನ್ಯ ಕುಟುಂಬ ವರ್ಗದಲ್ಲಿ ಜನಿಸಿ SSLC ಶಿಕ್ಷಣದ ನಂತರ PUC ಮತ್ತು ಡಿಗ್ರಿಯನ್ನು ಎಕ್ಸ್ಟರ್ನಲ್ ವಿದ್ಯಾರ್ಥಿಯಾಗಿ ಪೂರ್ಣಗೊಳಿಸಿ ತದನಂತರ B.Ed ಅನ್ನು ನಮ್ಮ ಮಹಾವಿದ್ಯಾಲಯ ಶ್ರೀ ಜ್ಞಾನೇಶ್ವರಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿ KCET ಮತ್ತು UGC NET ಎಕ್ಸಾಮ್ ಅಲ್ಲಿ ಉತ್ತೀರ್ಣರಾಗಿ ಪ್ರಸ್ತುತ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮಂಕಿಯಲ್ಲಿ ಸೋಷಿಯಾಲಜಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ನಾಗರಾಜ್ ಭಟ್ರವರು ಇಂದು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಜ್ಞಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಂದು ಸುಂದರ ಕಥೆ ಇರುತ್ತದೆ. ಆ ನಿಟ್ಟಿನಲ್ಲಿ ಆ ಸುಂದರ ಕಥೆ ಪ್ರಾರಂಭವಾಗುವುದೇ ಬಾಲ್ಯದ ಕನಸುಗಳಿಗೆ ಪ್ರೇರಣೆ ನೀಡುವುದೇ ಶಿಕ್ಷಣ. ನಿಮ್ಮ ಎಜುಕೇಶನ್ ಜರ್ನಿ ಹೇಗಿತ್ತು ಸರ್? ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಭಟ್, ಸರ್ಕಾರಿ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಕಾಲೇಜು ಮಂಕಿ. ನನ್ನ ಬಾಲ್ಯದಲ್ಲಿ ನನಗೆ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆದುಕೊಳ್ಳಬೇಕಂತ ಒಂದು ಆಸೆ ಇತ್ತು. ಆದರೆ ಯಾವ ಹುದ್ದೆ ಅಂತ ಒಂದು ಸ್ಪಷ್ಟತೆ ಇರಲಿಲ್ಲ. ಆನಂತರದಲ್ಲಿ ನಾವು SSLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, B.Ed ಈ ಎಲ್ಲ ಡಿಗ್ರಿಗಳನ್ನು ಪಡೆದ ನಂತರ ನಾನು ಕೂಡ ಒಬ್ಬ ಉಪನ್ಯಾಸಕನಾಗಬೇಕು ಒಂದು ಆಸೆ ಒಂದು ಮೊಳಕಡಿಯಿತು. ತದನಂತರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿಯನ್ನು ನಡೆಸಿ ಅಂತಿಮವಾಗಿ ನನಗೆ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೆ. ಸರಿ, ನೀವು ಹೇಳಿದ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ನೀವು KCET ಮತ್ತು ಹಾಗೆ NET ಎಕ್ಸಾಮ್ ಅನ್ನು ಕೂಡ ಪೂರ್ಣಗೊಳಿಸಿದ್ದೀರಾ. ಯಾವ ರೀತಿ ನೀವು ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಿರಿ ಸರ್? ಒಳ್ಳೆಯ ವಿಷಯ. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆದರೂ ಕೂಡ ಕೇವಲ 1 ತಿಂಗಳು ಅಥವಾ 2 ತಿಂಗಳಲ್ಲಿ ನಾವು ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿರಂತರವಾದಂಥ ಪರಿಶ್ರಮ ಮಾಡುವಂಥದ್ದು ಬೇಕು. ಈ ನಾನು KCET ಮತ್ತು ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡಲಿಕ್ಕೆ ಬಹಳಷ್ಟು ವರ್ಷಗಳು, 3-4 ವರ್ಷಗಳು ನಿರಂತರವಾಗಿ ಸಮಯ ಸಿಕ್ಕಾಗಲೆಲ್ಲ ಅಧ್ಯಯನವನ್ನು ನಡೆಸ್ತಾ ಇದ್ದೆ. ಅದರ ಅಂತಿಮ ಫಲವೇ ನಾನು ಇವತ್ತಿನ ದಿನ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಸರಿ, ಈ ತಿಂಗಳಲ್ಲಿ ನಾವು ಈ ಕಾಲೇಜ್ ಅವರ್ ಪ್ರೈಡ್ ಎನ್ನುವಂತಹ ವಿಷಯನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೀವು ಕೂಡ ಈ ಕಾಲೇಜಿನ ಹಳೆ ವಿದ್ಯಾರ್ಥಿ. ಈ ಕಾಲೇಜಿನ ಬಗ್ಗೆ ನೀವು ಹೇಳೋದಾದ್ರೆ ಸರ್? ಈ ಜ್ಞಾನೇಶ್ವರಿ ಶಿಕ್ಷಣ ಮಹಾವಿದ್ಯಾಲಯ ಎನ್ನುವಂಥದ್ದು ನನ್ನ ವ್ಯಕ್ತಿತ್ವ ರೂಪಿಸುವಲ್ಲಿ ಮತ್ತು ನನ್ನ ಜೀವನದ ಗುರಿ, ಆತ್ಮವಿಶ್ವಾಸ, ಸಮಾಜದ ಬಗ್ಗೆ ಮಹತ್ವವನ್ನು ತಿಳಿಸುವಂತಹ ಒಂದು ಕೆಲಸವನ್ನು ಮಾಡಿದೆ. ಇಲ್ಲಿನ ಶಿಕ್ಷಕರು, ಉಪನ್ಯಾಸಕ ವರ್ಗದವರು ಒಳ್ಳೆ ಅತ್ಯಂತ ಆತ್ಮೀಯರ ಜೊತೆಗೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ನೀಡಿರುವುದರ ಕಾರಣದಿಂದಲೇ ಇಂದು ನಾವು ಇಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಹಾಯಕವಾಗಿದೆ. ಅದರಲ್ಲೂ ವಿಶೇಷವಾಗಿ ಉಪನ್ಯಾಸಕರಾದಂಥ ನಾಗರಾಜ್ ಸರ್ ಅವರು, ಶಾಸ್ತ್ರಿ ಸರ್ ಅವರು, ರಶ್ಮಿ ಮೇಡಮ್, ಈ ಎಲ್ಲ ಉಪನ್ಯಾಸಕರು ಕೂಡ ನಾವು B.Ed ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಆ ಎಲ್ಲ ಗುರುಗಳ ಮಾರ್ಗದರ್ಶನದಿಂದ ನಾವು ಈ ಒಂದು ಹುದ್ದೆಯಲ್ಲಿರಲಿಕ್ಕೆ ಸಾಧ್ಯವಾಗಿದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಪ್ರಸ್ತುತ ಹಲವಾರು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಈ ಪ್ರಶಿಕ್ಷಣಾರ್ಥಿಗಳಿಗೆ ನೀವು ಏನನ್ನ ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಪ್ರಶಿಕ್ಷಣಾರ್ಥಿಗಳಿಗೆ ನಾನು ಕೊಡುವುದು ಸಲಹೆ ಅಂದರೆ, ಯಾವುದೇ ಒಂದು ಕೆಲಸವಾದರೂ ಕೂಡ ಅದಕ್ಕೆ ಪರಿಶ್ರಮ, ಶ್ರದ್ಧೆ ಹೇಳುವಂಥದ್ದು ಅತ್ಯಂತ ಅವಶ್ಯಕ. ನೀವು ಕೂಡ ಮುಂದೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವುದಿದ್ರಿ, ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಈ ಒಂದು ದೇಶದ ಉತ್ತಮ ನಾಗರಿಕರನ್ನಾಗಿ ನಿರ್ಮಾಣ ಮಾಡುವಂತಹ ಸಮಾಜದ ಶಿಲ್ಪಿಗಳಾಗಿದ್ರಿ. ಆ ಕಾರಣಕ್ಕಾಗಿ ನೀವು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂದಿನಿಂದಲೇ ಹಲವಾರು ವಸ್ತುಗಳು, ಉಪಯುಕ್ತವಾದಂಥ ಮಾಹಿತಿಗಳು ಇಂಟರ್ನೆಟ್ಗಳಲ್ಲಿ, ಪುಸ್ತಕಗಳಲ್ಲಿ ದೊರೆತವೆ. ಅಂತಹ ಮಾಹಿತಿಗಳನ್ನು ಕ್ರೋಢೀಕರಿಸಿ ಇಂದಿನಿಂದಲೇ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುವುದರ ಮೂಲಕ ಯಶಸ್ಸನ್ನು ಪಡೆಯಲು ಹೇಳಿ ನಾನು ಆಶಿಸ್ತೇನೆ. ಧನ್ಯವಾದಗಳು ಸರ್, ಅತ್ಯುತ್ತಮವಾದ ಸಲಹೆಯನ್ನು ನೀಡಿದ್ದೀರಾ. ಪರಿಶ್ರಮ, ಆತ್ಮವಿಶ್ವಾಸ, ಶ್ರದ್ಧೆ ಇದ್ದರೆ ಏನನ್ನು ಕೂಡ ಸಾಧಿಸಬಹುದು ಎಂಬುದಕ್ಕೆ ನೀವು ಇಂದು ಪ್ರೇರಣೆಯಾಗಿದ್ದೀರಾ ಸರ್. ಇಷ್ಟು ಹೊತ್ತುಗಳ ಕಾಲ ನಮ್ಮೊಂದಿಗೆ ಇದ್ದು ಅಮೂಲ್ಯವಾದ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ
ಶ್ರೀ ಜ್ಞಾನೇಶ್ವರಿ ಕಾಲೇಜ್ ಆಫ್ ಎಜುಕೇಶನ್ ಪರವಾಗಿ ಹೃತ್ಪೂರ್ವಕ